ನಮಸ್ಕಾರ. ನಮಸ್ಕಾರ ಸರ್. ದೇವಪ್ಪ ನಿಂಗಪ್ಪ ಸವದಿ, ಹೌದು ಸರ್. ನಾವಳಿ ಗ್ರಾಮ ಪಂಚಾಯತಿ ಪ್ರಭಾರರಾಗಿ, ಹೌದು ಸರ್. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಹೌದು ಸರ್. ನನ್ನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು RDPI ಡಿಪಾರ್ಟ್ಮೆಂಟಿಗೆ ತಾವು ಜಾಯ್ನಿಂಗ್ ಆಗಿದ್ದು ಯಾವ ಇಸ್ವಿ ಒಳಗಡೆ, ಎಲ್ಲಿಂದ ಪ್ರಾರಂಭವಾಯಿತು ನಿಮ್ಮ RDPI ಡಿಪಾರ್ಟ್ಮೆಂಟಿನ ಜರ್ನಿ? 2012 ಒಳಗೆ ಸರ್. ಅಕೌಂಟೆಂಟ್ ಲೆಕ್ಕ ಸಹಾಯಕ ಹುದ್ದೆ ಅಂತೇಳಿ ನಾನು ಅಪಾರ್ಟ್ಮೆಂಟ್ ಆಗಿದ್ದೀನಿ ಸರ್. ಯಾವ ಕ್ಷೇತ್ರದ ಇದು, ಯಾವ ಪಂಚಾಯತಿಗೆ ಆಯ್ಕೆ ಆಗಿದ್ರ ಅಥವಾ ತಾಲೂಕ್ ಪಂಚಾಯತಿ ಆಯ್ಕೆ ಆಗಿದ್ರ? ಗ್ರಾಮ ಪಂಚಾಯತಿ ಎಮ್ಮೂರಿಗೆ ಆಯ್ಕೆ ಆಗಿದೆ ಸರ್. ಗ್ರಾಮ ಪಂಚಾಯತಿ ಎಮ್ನೂರಿಗೆ. ಹೌದು ಸರ್. 2014ರಲ್ಲಿ. 12ರಲ್ಲಿ ಸರ್. 2012ರಲ್ಲಿ. 2012ರಿಂದ ಈ ಕಡೆಯಿಂದ ನಿಮ್ದು ಪ್ರಾರಂಭ ಆಗಿದೆ. ಹೌದು ಸರ್. ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಅಲ್ಲಿ 6 ತಿಂಗಳು ಮಾಡಿದೆ. 6 ತಿಂಗಳು. ನಂತರ ಎಲ್ಲಿಗೆ ಬಂದ್ರಿ? ಬೆಳವಟಿಗೆ ಬಂದಿದೆ ಸರ್. ಬೆಳವಟಿಗೆ, ನವಲ್ಗುಂದ್ ತಾಲೂಕು. ನವಲ್ಗುಂದ್ ತಾಲೂಕು ಸರ್. ಅಲ್ಲಿ ಯಾವ ಪೋಸ್ಟಿಗೆ ಬಂದ್ರಿ? ಅಲ್ಲಿ ಅದ ಪೋಸ್ಟ್ ಇತ್ತು. ಅದೇ ಅಕೌಂಟೆಂಟ್ ಪೋಸ್ಟೇ ಆಗಿ ತಾವು ಬಂದ್ರಿ. ಹ್ಞೂ. ಅಲ್ಲಿ ಎಷ್ಟು ತಿಂಗಳು ಕೆಲಸ ಮಾಡಿದ್ರಿ? ಅಲ್ಲಿ 1 ವರ್ಷ ಆಯಿತು. 1 ವರ್ಷ ಕೆಲಸ ಮಾಡಿದ್ರಿ. ಅಲ್ಲಿಂದ 3ನೇ ಎಲ್ಲಿಗೆ ಬಂದ್ರಿ? ಮುಂದೆ ಸರ್ ಇದು ಗ್ರೇಡ್ 1 ಅಂತೇಳಿ ಪ್ರಮೋಷನ್ ಆದ ಸರ್. ಅಲ್ಲಿ ಗ್ರೇಡ್ 1 ಅಂತ ಪ್ರಮೋಷನ್ ಆದಮೇಲೂ ನಾನು ಅಲ್ಲಿ ಕೆಲಸ ಮಾಡಿದೆ ಸರ್. ಎಲ್ಲೇ ಬೆಳವಟಿಗೆ ಒಳಗಡೆ ಕೆಲಸ ಮಾಡಿ. ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 1 ವರ್ಷ ಮಾಡಿದೆ ಸರ್. ಅದೇ 1 ವರ್ಷ ಕೆಲಸ ಮಾಡಿದ್ರಿ. ನಂತರ ಅಲ್ಲಿಂದ ಎಲ್ಲಿಗೆ ಬಂದ್ರಿ? ಅಲ್ಲಿಂದ ಮತ್ತೆ ಮುಂದೆ ಹೆಬ್ಬಾಳ ಒಂದು 6 ತಿಂಗಳು ಮಾಡಿದೆ. ಹೆಬ್ಬಾಳ. ಹೆಬ್ಬಾಳ ಪಂಚಾಯತಿ 6 ತಿಂಗಳು ಮಾಡಿದೆ ಸರ್. 6 ತಿಂಗಳು ಮಾಡಿದ್ರಿ. ಹೆಬ್ಬಾಳಿಂದ ಮುಂದೆ? ಹೆಬ್ಬಾಳಿಂದ ಮುಂದೆ ಸರ್ 2019 ಒಳಗೆ PDO ಅಂತೇಳಿ ಪ್ರಮೋಷನ್ ಆಯ್ತು ಸರ್. ಆವಾಗ ಇಲ್ಲಿ ನಾವಳಿಗೆ ಬಂದೆ ಸರ್. 2019ರಲ್ಲಿ ನಾವಳಿಗೆ ಬಂದೆ ಸರ್. ಸರಿ. ನಾವಳಿಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ನಾವಳಿ ಒಂದು 8 ತಿಂಗಳು ಅವಾಗ ಮಾಡಿದೆ ಸರ್, 8-9 ತಿಂಗಳ. ತದನಂತರ ಮುಂದೆ ಹಳ್ಳಿಕೇರಿಗೆ ಟ್ರಾನ್ಸ್ಫರ್ ಆಯ್ತು ಸರ್. ಬ್ಯಾರೆ ಪಂಚಾಯತಿ ಹಳ್ಳಿಕೇರಿ ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಆಯ್ತು ಸರ್. ಹಳ್ಳಿಕೇರಿ ಗ್ರಾಮ ಪಂಚಾಯತಿ ಒಳಗೆ 3 ವರ್ಷ 4-5 ತಿಂಗಳು ಕೆಲಸ ಮಾಡಿದ ನಂತರ ಮುಂದೆ ನಾವಳ್ಳಿ ಗ್ರಾಮ ಪಂಚಾಯತಿಗೆ ಪುನಃ ಇಲ್ಲಿ ವರ್ಗಾವಣೆ ಆಯ್ತು ಸರ್. ನಾವಳಿಗೆ ಪುನಃ ವರ್ಗಾವಣೆ ಮಾಡ್ಕೊಂಡ್ರಿ. ಸರಿ. ಈಗ ನಾವಳ್ಳಿ ಒಂದೇ ಪಂಚಾಯತಿ ಸರ್ ನಿಮಗೆ? ಈಗ ಸದ್ಯ 2 ಪಂಚಾಯತಿ ಸರ್. ಯಾವ ಪಂಚಾಯತಿ? ಒಂದು ತುಪ್ಪದ ಕುರಟ್ಟಿ ಮತ್ತು ನಾವಳ್ಳಿ. ತುಪ್ಪದ ಕುರಟ್ಟಿ ಮತ್ತು ನಾವಳ್ಳಿ. ಮೊದಲಿಗೆ ನಾನು ನಾವಳ್ಳಿ ಬಗ್ಗೆ ಮಾತಾಡ್ತೇನೆ. ಆಯ್ತು ಸರ್. ನಾವಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾವು ಬಂದಾಗಿಂದ ಯಾವ್ಯಾವ ಅಭಿವೃದ್ಧಿಯನ್ನು ಕೆಲಸ ಮಾಡಿದ್ರಿ? ಮತ್ತೇನು ತಾವು ಯಮನೂರು, ಬೆಳವಟಿಗಿ, ಮತ್ತು ಹೆಬ್ಬಾಳ, ಹಳ್ಳಿಕೇರಿ, ನಾವಳ್ಳಿ, ನಾವಳ್ಳಿ ಇಲ್ಲಿ ಬರುವವರೆಗೆ ಯಾವ್ಯಾವ ಕೆಲಸಗಳನ್ನು ಗ್ರಾಮಸ್ಥರಿಗೆ ಕೊಡೋದ್ರಲ್ಲಿ ಕೆಲಸ ಮಾಡುತ್ತಾ ಇಲ್ಲಿವರೆಗೆ ತಲುಪಿದ್ರಿ ನೀವು? ಇಲ್ಲ ಸರ್, ನಾನು ಇಲ್ಲಿ ಪ್ರಮೋಷನ್ PDO ಆಗಿ ಬಂದ ಮೇಲೆ ಜವಾಬ್ದಾರಿ ಆದ ಕೆಲಸ ಇದಾಗಿದೆ ಸರ್. ನಾನು MGNRG ಒಳಗೆ ಸರ್ ನಮ್ಮ ಗ್ರಾಮ ಪಂಚಾಯತಿ ಹಳ್ಳಿಕೇರಿ ಒಳಗೆ. ಆರಾಮ್ಸೆ ಮಾತಾಡ್ರಿ ಸರ್, ತೊದಲ್ಬೇಡ್ರಿ. ಒಂದು ಮಾತಾಡ್ತೀನಿ ಕೇಳ್ರಿ. ಕ್ಯಾಮ್ರಾ. ನಾವಳಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ವಿ, ಹಿಂದಿನ ಪಂಚಾಯತಿಗೆ ಅದು ಎಲ್ಲ. ಹ್ಞೂ ರೀ. ನಾವಳಿ ಬಗ್ಗೆ ಸರ್. ಅಲ್ಲ, ಹಿಂದಿನ ಪಂಚಾಯತಿಲಿ ತಾವು ಯಾವ್ಯಾವ ಕೆಲಸಗಳನ್ನು ಮಾಡ್ಕೊತ ಬಂದ್ರಿ ಅಂತ ಕೇಳಿದ್ದೆ ನಾನು. ಅಲ್ಲೇ ಸರ್ಕಾರದ ಒಂದು ಯೋಜನೆಯ ಪ್ರಕಾರ ಸರ್, ವಸತಿ ಯೋಜನೆ ಆಗಲಿ ಮತ್ತು ಶೌಚಾಲಯದ ನಿರ್ಮಾಣ ಮಾಡೋದ್ರಲ್ಲಿ ಮತ್ತು ನರೇಗಾ ಯೋಜನೆಯನ್ನು ನಾವು ಕಾಮಗಾರಿಗಳನ್ನ ಕೈಗೊಂಡಿದ್ವಿ ಸರ್. ಎಸ್, ಓಕೆ. ನಾವಳಿಗೆ ಬಂದ ಮೇಲೆ ತಾವು ಮೊದಲಿಗೆ 8 ತಿಂಗಳು ಕೆಲಸ ಮಾಡಿ ಹೋಗಿದ್ರಿ. 2ನೇಗೆ ಬಂದ ಮೇಲೆ ಎಷ್ಟು ತಿಂಗಳು ಕೆಲಸ ಮಾಡಿದ್ರಿ? ಈಗ 10-11ನೇ ತಿಂಗಳು ಸರ್. ಈಗ 11 ಹತ್ತಿರ 1 ವರ್ಷ. 1 ವರ್ಷ ಕೆಲಸ ಮಾಡಿದ್ರಿ. ಈ 1 ವರ್ಷದಲ್ಲಿ ಯಾವ್ಯಾವ ಕೆಲಸಗಳನ್ನು ನಾವಳಿ ವ್ಯಾಪ್ತಿಯಲ್ಲಿ ಮಾಡಿರಿ? ನಾವಳಿ ವ್ಯಾಪ್ತಿಯಲ್ಲಿ ಸರ್, ಫಸ್ಟು ನಮ್ಮಲ್ಲಿ ಈ ಗ್ರಾಮ ಪಂಚಾಯತಿಯಲ್ಲಿ ಲೈಬ್ರರಿ ಬಂದಿತ್ತು ಸರ್. ಆ ಲೈಬ್ರರಿಯನ್ನು ಆಫೀಸ್ ಒಂದು ಸರಿ ಮಾಡಿಕೊಂಡು ಲೈಬ್ರರಿಯನ್ನು ಓಪನ್ ಮಾಡ್ಕೊಂಡಿದ್ವಿ. ಅದೇ ರೀತಿ ಕೂಸಿನ ಮನೆ ಇದೇ ವರ್ಷನ ನಾವು ಆಗಸ್ಟ್ದೊಳಗೆ ಪ್ರಾರಂಭ ಮಾಡಿದ್ದೇವೆ ರೀ. ಅದಕ್ಕಿಂತ ಮೊದಲು ಕೂಸಿನ ಮನೆ ಇಲ್ಲಿ ಈ ಗ್ರಾಮದಲ್ಲಿ ಇರಲಿಲ್ಲ ಸರ್. ಇವು 2ನ್ನು ಮೇನ್ ಮಾಡ್ಕೊಂಡಿದ್ದೇವೆ ರೀ. ಮತ್ತು ಇದು ಶೌಚಾಲಯ ನಿರ್ಮಾಣದ ಬಗ್ಗೆ ಪ್ರಗತಿಯನ್ನು ಮಾಡಿದ್ದೇವೆ ರೀ. ಸರಿ, ನೀವೇ ನೇರವಾಗಿ ಬಂದುಬಿಟ್ರಿ ವಿಷಯಕ್ಕೆ, ಶೌಚಾಲಯ ಅಂಥೇಳಿ. ಈ ಬಯಲು ಶೌಚಾಲಯ ಯಾಕೆ ಮುಕ್ತಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ? ಸರ್, ನಾವು ಗ್ರಾಮ ಸಭೆಯನ್ನು ಮಾಡಿ ಗ್ರಾಮಸ್ಥರಿಗೆ ಮನವರಿಕೆ ಆಗುವ ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ತಿಳುವಳಿಕೆಯನ್ನು ಹೇಳಿದ್ದೀವಿ. ಮತ್ತು ಪ್ರತಿಯೊಂದು ಡಂಗರ ಮುಖಾಂತರ ಸಾರಿ ಪ್ರತಿಯೊಂದು ಮನೆಯವರಿಗೂ ಕುಟುಂಬದವರಿಗೂ ಒಂದೊಂದು ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡ್ರಿ ಅಂತೇಳಿ ನಾವು ಈಗಾಗಲೇ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ಆದರೂ ಸ್ವಚ್ಛ ಮಾಡುವಂಥ ಮತ್ತು ಆ ರೀತಿ ಆಗ್ಲಂಗೆ ನೋಡ್ಕೊತ ಪ್ರಯತ್ನವನ್ನು ಸಹಿತ ಮಾಡ್ಕೊಳ್ತೈತೆ.
ಬೆಳಗ್ಗಿನ ಮುಂಜಾನೆ ಜಾವದಲ್ಲಿ ಹೋಗ್ತಾರೋ ಅದು ಯಾರಿಗೆ ಕಣ್ಣಿಗೆ ಕಾಣೋದಲ್ಲ, ಒಂದು ಮಾತು ಬೇರೆ. ಈಗ ನಮ್ಮಂಥವ್ರು ಸಿಟಿಯಿಂದ ಹೊರಗಡೆಯಿಂದ ಬಂದಿರ್ತೀವಿ, ನಮಗೆ ಒಂಥರ ಮುಜುಗುರ ಆಗುತ್ತೆ. ಪ್ರತ್ಯಕ್ಷದರ್ಶಿಯಾಗಿ ನನ್ನ ಕಣ್ಣು ಮುಂದಗಡೆನೆ ಒಂದು ಹತ್ತತ್ರ 20-23 ವಯಸ್ಸಿನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಅಲ್ಲೇ ಬೀದಿಯಲ್ಲಿ ಕೂತಿದ್ದಾರೆ. ಇದರ ಬಗ್ಗೆ ಅಸಹ್ಯ ಆಗೋದಿಲ್ಲ ನಿಮ್ಮ ಪಂಚಾಯತಿಗೆ ಸರ್? ಅದು ಸರ್, ನಾವು ಅವ್ರಿಗೆ ಕುಟುಂಬದವ್ರನ್ನ ಕರೆಸಿ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಹೇಳಿದೆವು ಸರ್ ನಾವು. ಮತ್ತು ಮಾನ್ಯ ದಿನಾಂಕ 12ನೇ ತಾರೀಕಿಗೆ ಕುಂದುಕೊರತೆ ಸಭೆ ಸಹಿತ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿದೆ. ಅವತ್ತು ಸಹಿತ ಇಲ್ಲಿ ಶೌಚಾಲಯದ ನಿರ್ಮಾಣದ ಬಗ್ಗೆ ನಾವು ಅವೇರ್ಸನ್ನು ಮಾಡಿದ್ದೇವೆ, ತಿಳುವಳಿಕೆಯನ್ನು ನೀಡಿದ್ದೇವೆ. ಅದ್ರ 1-2 ಆ ರೀತಿ ಆಗಿದ್ದರೆ ಸಹಿತ ಅವರಿಗೆ ಶೌಚಾಲಯ ಕಟ್ಟಿಕೊಳ್ಳಿಕ್ಕೆ ಮಾಹಿತಿಯನ್ನು ನೀಡ್ತೇವೆ. ಸರಿ ಸರ್, ನಿಮ್ಮ ನಾವಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಟೋಟಲಿ ಒಟ್ಟಾರೆ ಇದ್ದಿರತಕ್ಕಂಥ ನೇಬರ್ ಕಾರ್ಡ್ ಎಷ್ಟು ಜನ, ಇದರಲ್ಲಿ ಆ್ಯಕ್ಟಿವ್ ಎಷ್ಟು ಜನ ಇದ್ದಾರೆ, ಅನ್ಆ್ಯಕ್ಟಿವ್ ಇದ್ದಂಥವರಿಗೆ ಅಂದರೆ ಕೆಲಸಕ್ಕೆ ಬರಲಾರ್ದಂಥ ಜನರಿಗೆ ತಾವು ಯಾವ ರೀತಿ ಜಾಗೃತಿ, ಯಾವ ರೀತಿ ಒಂದು ಕ್ರಮ ತೊಗೊತಾ ಇದ್ರಿ, ಯಾವ ರೀತಿ ಒಂದು ಸಂದೇಶ ಕೊಡ್ತಾ ಇದ್ದೀರಿ ಅವ್ರಿಗೆ? ಸರ್, ಒಟ್ಟು ನಮ್ಮಲ್ಲಿ ನಾವಳಿ ಗ್ರಾಮ ಪಂಚಾಯತಿಯಲ್ಲಿ 3 ಗ್ರಾಮ ಬರ್ತಾವೆ ಸರ್. ಆ 3 ಗ್ರಾಮದಲ್ಲಿ ಒಟ್ಟು 8 ಯಾವ್ಯಾವ ಗ್ರಾಮ ಬರ್ತಾವೆ ಸರ್? 3 ನಾವಳ್ಳಿ ರೀ, ಕಿತ್ತೂರು ಮತ್ತು ಅಡ್ನೂರು 3 ಗ್ರಾಮಗಳು ಬರ್ತಾವೆ ರೀ. ಈ 3 ಗ್ರಾಮಗಳ ಪೈಕಿ ಒಟ್ಟು ಜಾಬ್ ಕಾರ್ಡ್ 874 ಇದೆ. ಇದರಲ್ಲಿ 653 ಉದ್ಯೋಗಕ್ಕೆ ಕೆಲಸಕ್ಕೆ ಬರ್ತಾ ಇದ್ದಾರೆ. ಇನ್ನು 221 ಜನ ಕೆಲಸಕ್ಕೆ ಅವರು ಕಡಿಮೆ ಬರೋದು ರೀ. ಆದರೆ ಅವರು ತಮ್ಮ ಹೊಲದ ಜಮೀನು ಕೆಲಸ ಇದ್ದಾಗ ಮಾತ್ರ ಬರ್ತೇವಂತಾರೆ. ಅದಕ್ಕೆ ನಾವು ಅವ್ರಿಗೆ ಸಹಿತ ಈ ಸರ್ಕಾರದ ಯೋಜನೆ ಪ್ರಕಾರ ಏನು ಅವರಿಗೆ ದರ ಏನು 370 ರೂಪಾಯಿ ಇದೆ, ಮತ್ತು ಬದು ನಿರ್ಮಾಣಕ್ಕಾಗಲಿ, ಕಾಲುವೆ ಹೂಳು ತೆಗೆದಕ್ಕಾಗಲಿ ಇಂಥ ಕೆಲಸಕ್ಕೆ ತಮಗೆ ಬರ್ರಿ ಅಂತೇಳಿ ನಾವು ಡಂಗರ ಮುಖಾಂತರವಾಗಿ ಸಾರಿರ್ತೇವೆ ರೀ. ಮತ್ತು ಇಲ್ಲೇ ಈಗಾಗಲೇ ಸುಗ್ಗಿ ಇರುವುದರಿಂದ, ರೈತರ ಸುಗ್ಗಿ ಇರುವುದರಿಂದ ಈಗ ಇಷ್ಟು ಕಾರ್ಡ್ಗಳನ್ನು ಅವರು ಕೆಲಸಕ್ಕೆ ಬಂದಿಲ್ಲ. ಈಗ ಅವ್ರು ಬರುವಂಥ ಪ್ರೇರಣೆಯನ್ನು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಏನು ಜಾಗೃತಿ ತೊಗೊತಾ ಇದ್ರಿ ಬದಲಾರ್ದವ್ರಿಗೆ? ಬರಲಾದವ್ರು ಸರ್, ಅವರು ಎಷ್ಟು ಜಾಬ್ ಕಾರ್ಡ್ ಅದಾವು, ಯಾರು ಅವು ಕುಟುಂಬಗಳು ಅವು ಅನ್ನೋದನ್ನು ತಿಳ್ಕೊಂಡು ಆ ಕುಟುಂಬದ ಮನೆಗೆ ಹೋಗಿ ಸರ್ಕಾರದ ಪ್ರತಿಯೊಂದೂ ಲೇಬರಿಗೆ ಇಂತಿಷ್ಟು ಅಮೌಂಟ್ ಇದೆ, ತಾವು ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ ಅಂಥೇಳಿ ಅವರಿಗೆ ಮನೆಗೆ ಹೋಗಿ ತಿಳಿಸುವಂಥ ವಿಚಾರವನ್ನು ಮಾಡ್ತೇವೆ. ಸರಿ ಸರ್, ಓಕೆ. ಮೊದಲನೇದಾಗಿ ಸ್ಥಳೀಯ ಅಭಿವೃದ್ಧಿ ವಿಷಯದಲ್ಲಿ ಬರುವಂಥದ್ದು ನಿಧಿ ಒಂದು. ಮೊದಲನೇ ಅಭಿವೃದ್ಧಿ ಅಂದರೆ ಅದು ಗ್ರಾಮಕ್ಕೆ ಟ್ಯಾಕ್ಸ್ ವಿಷಯ. ಈ ನಾವಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಟ್ಯಾಕ್ಸ್ ವಿಷಯ ಎಷ್ಟು ಡಿಮ್ಯಾಂಡ್ ಇದೆ, ಆ ಡಿಮ್ಯಾಂಡಲ್ಲಿ ಎಷ್ಟು ರಿಕವರ್ ಆಗ್ತಾ ಇದೆ? ಟ್ಯಾಕ್ಸು ಡಿಮಾಂಡ್ ರೀ, ಒಟ್ಟು ನಮ್ಮ ನಾವಳಿ ಗ್ರಾಮ ಪಂಚಾಯತಿ ಇದೆ ರೀ, ಒಟ್ಟು 24,78,000 ರೂಪಾಯಿ ಇದೆ ವರ್ಷಕ್ಕೆ ಅಲ್ಲ ಸರ್, ಅದು ಹಿಂದಿಂದು ಎಲ್ಲ ಸೇರಿ ಒಟ್ಟು ಒಂದು ವರ್ಷಕ್ಕೆ ಡಿಮಾಂಡು 9,80,000 ರೂಪಾಯಿ ಇದೆ. 9,80,000 ರೂಪಾಯಿ. ಆನಂತರ ಬಾಕಿ 14 ಲಕ್ಷ ಚಿಲ್ಲರ ಇದೆ. ಒಟ್ಟು 24,78,000 ರೂಪಾಯಿ ನಮ್ಮದು ಡಿಮಾಂಡ್ ಇದೆ. ಬಾಕಿ 24,78,000 ಡಿಮಾಂಡ್ ಇದೆ. ಅಂದರೆ ಇದೇನು ರೀ, ಬಾಕಿ ಸೇರ್ ಟೋಟಲಿ ನಮ್ಮ ಚಾಲ್ತಿ ಡಿಮಾಂಡ್ ಮಾತ್ರ 9,80,000 ರೂಪಾಯಿ ಮಾತ್ರ ಇದೆ. ಚಾಲ್ತಿ 9,80,000 ಡಿಮ್ಯಾಂಡಲ್ಲಿ ಎಷ್ಟು ರಿಕವರ್ ಆಗಿದೆ ಸರ್? ಈಗಾಗಲೇ 5,49,000 ರೂಪಾಯಿ ಆಗಿದೆ. 50% ರಿಕವರ್ ಆಗಿದೆ. ಹಳೆ ಇದರಲ್ಲಿ ಇದ್ದಿರ್ತಕ್ಕಂಥ ಟೋಟಲ್ 24,78,000 75,000 ನಿಮ್ಮ ಹತ್ರ ಏನಿದೆ, ಅದರಲ್ಲಿ ಎಷ್ಟು ರಿಕವರ್ ಆಗಿದೆ? ಅದರಾಗ ಒಂದು 10% ಒಳಗೆ ಆಗಿದೆ. ಯಾಕೆ ಸರ್ ಹೊಸದಲ್ಲಿ 50%, ಅದರಲ್ಲಿ 10% ಯಾಕೆ ಹಿಂಗಾಗಿದೆ ಇದು? ಅಂದರೆ ಸರ್, ಅವರು ಈಗ ನಾವು ಈ ಸುತ್ತು ಉತ್ತಾರ ಮಾಡೋ ಇದ್ರೊಳಗೆ ಅವ್ರಿಗೆ ಕಟವಾಕಿ ಇದ್ದಿದ್ದನ್ನು ಅಷ್ಟು ತುಂಬಿಸ್ಕೊಂಡೇ ಕೆಲಸ ಮಾಡ್ತಿದ್ದೇವೆ. ಮೊದಲ ಪ್ರತಿ ಆಡತ್ರ ತುಂಬೋರು ಬಡಬಗ್ಗರು ಇದ್ದವರು ಇದು ಮಾಡಿದವರು ಸ್ವಲ್ಪ ಸುಗ್ಗಿ ಮ್ಯಾಲನ ಕೊಡ್ತೇವೆ ಹೀಗೆಲ್ಲ ಹೇಳ್ಕೊತ ಬಂದಿರ್ತಾರೆ. ಅದು ಈ ರೀತಿಯಾಗಿ ಉಳ್ಕೊತ ಬಂದಿದೆ ಹಿಂದಿನ ಬಾಕಿ. ಈಗ ಪ್ರತಿ ನಾವು ಶನಿವಾರ ಈಗ ನಮ್ಮ ಮಾನ್ಯ ಮೇಲಾಧಿಕಾರಿಗಳ ಒಂದು ಆದೇಶ ಮತ್ತು ಅವರು ಜನಜಾಗೃತಿಯನ್ನು ಮೂಡಿಸಿ ಪ್ರತಿ ಒಂದು ಕರದಾತರಿಗೆ ನೋಟಿಸ್ ಮುಖಾಂತರವಾಗಿ ನಾವು ಈಗಾಗಲೇ ತಿಳಿಸಿ ನಾವು ಮತ್ತು ಪ್ರತಿ ಶನಿವಾರ ಒಮ್ಮೆ ಕಾರ್ಯಕ್ರಮವನ್ನು ನಮ್ಮ ಪಂಚಾಯತಿ ಸಿಬ್ಬಂದಿ ಮತ್ತು ಹಿಂದೆ ಆಡಳಿತದ ಕಮಿಟಿಯನ್ನು ತಗೊಂಡು ನಾವು ಅದನ್ನು ವಸೂಲಾತಿ
ಮಾಡೋಕೆ ಹತ್ತಿದ್ದೇವೆ ಅಂತ ತಿಳ್ಕೊಂಡು ಇವತ್ತು ಈ ರೀತಿ ಪರ್ಸೆಂಟೇಜ್ ಸ್ವಲ್ಪ ಬದಲಾವಣೆ ಆಗಿದೆ. ಸರಿ, ಇನ್ನೂ ಮಾಡ್ತೇವೆ. ಎಸ್. ಈ ಗ್ರಾಮಸ್ಥರಿಂದ ವಾರ್ಡ್ ಸಭೆ ಆಗಿರಲಿ, ಗ್ರಾಮ ಸಭೆ ಆಗಿರಲಿ, ಸಾಮಾನ್ಯ ಪಂಚಾಯತಿ ಜೀವಿ ಸಭೆ ಆಗಿರಲಿ, ಅಲ್ಲಿ ಗ್ರಾಮಸ್ಥರು ಬಂದು ಬೇಡಿಕೆಗಳನ್ನು ಅಲ್ಲಿ ಬಂದು ನಿಮಗೆ ಅಭಿವೃದ್ಧಿ ವಿಷಯಗಳ ಬಗ್ಗೆ ಬೇಡಿಕೆಗಳನ್ನು ಇಟ್ಟಿರ್ತವೆ. ಬಂದಿದ್ದಾವೆ ಸರ್ ಅಷ್ಟು ಬೇಡಿಕೆ? ಬಂದಿದ್ದಾವ್ರಿ. ಎಷ್ಟು ಅಂದಾಜ ಬಂದಿರಬಹುದು? ಒಂದು ಹಂಗೆ ಅಂದಾಜ ಲೆಕ್ಕ ಮಾಡಿದ್ರೆ ಗ್ರಾಮ ಸಭೆ, ವಾರ್ಡ್ ಸಭೆ, ಸಾಮಾನ್ಯ ಸಭೆಯಲ್ಲಿ ಬೇಡಿಕೆಗಳನ್ನು ಎಷ್ಟು ಬಂದಿರಬಹುದು ಸಾರ್ವಜನಿಕರಿಂದ? ಸಾರ್ವಜನಿಕರಿಂದ ಒಂದು 10-15 ಬೇಡಿಕೆಗಳು ಬರ್ತಾವ್ರಿ. ಅದರಲ್ಲಿ ಮೇಜರ್ ಯಾವ ಬೇಡಿಕೆ? ರಸ್ತಾದ್ದು ಮತ್ತು ಗಟ್ರ ಬೇಡಿಕೆ ಬರ್ತೈತೆ ರೀ. ಗಟ್ರ ಬೇಡಿಕೆ ಬರ್ತೈತೆ. ಸರಿ, ಈ ಬೇಡಿಕೆ ಬರ್ತೈತಿ. ಈ ಟ್ಯಾಕ್ಸ್ ವಿಷಯದಲ್ಲಿ ಅವ್ರಿಗೆ ನೀವು ಹೇಳಬೇಕು, ಬೇಡಿಕೆಗಳು ಇಡೋದ್ರಲ್ಲಿ ತಾವು ಯಶಸ್ವಿ ಆಗ್ತೀರಿ, ಕೆಲಸ ಮಾಡೋದ್ರಿಂದ ಬಂದು ನಮ್ಮ ಬಗ್ಗೆ ನಮ್ಮ ಮೇಲೆ ನೀವು ಅವಾಜ್ ಮಾಡ್ತೀರಿ. ಅದೇ ರೀತಿ ನೀವು ಟ್ಯಾಕ್ಸ್ನು ಕಟ್ಟಬೇಕು, ನಿಧಿ ಒಂದರಲ್ಲಿ ನೀವು ಟ್ಯಾಕ್ಸ್ ಕಟ್ಟಿದರೆ ಅದೇ ಹಣ ನಾವು ಇಲ್ಲಿ ಹಾಕ್ತೀವಲ್ಲ ಅಂತ ಅನ್ಬೋದಲ್ಲ ಸರ್? ನೀವು ಹೇಳಿದೆವು ಸರ, ಹೇಳಿದ್ರು ಅವರು ಕಟ್ಟುವಂಥ ಪ್ರವೃತ್ತಿ ಒಳಗೆ ಕಡಿಮೆ ಸರ. ಜನ ನಾವು ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳಿದಾಗೂ ಸಹಿತ ಕಟ್ತೇವೆ ಮಾಡ್ತೇವೆ ಅಂತ ಇದೇ ಒಂದು ಉತ್ತರ ಕೊಡ್ತಾರೆ ಹೊರತು ಅವರು ಕಟ್ಟುವಂಥ ಮನಸ್ಥಿತಿ ಒಳಗೆ ಇರೋದಿಲ್ಲ. ಹಿಂಗೆ ಇತ್ತಂದ್ರೆ ಸರ ಪೂರ್ತಿ ನಮ್ಗೆ ಬಾಕಿ ಪೇಡ್ ಆಗ್ತಿತ್ತು. ಅದಕ್ಕೆ ಈಗ ಅವ್ರಿಗೆ ಸ್ವಲ್ಪ ಮನ ಪರಿವರ್ತನೆ ಆಗಿದೆ ರೀ, ಕೆಲವೊಂದು ಜನಕ್ಕೆ ಆಗಿದೆ. ಆಗಿದ್ದ ಪ್ರಕಾರನ ಈಗ ವಸೂಲಾತಿ ಕಾರ್ಯಕ್ರಮ ನಡೆಯಾಗುತ್ತೆ. ಎಸ್, ಓಕೆ. ಈ ನಿಧಿ ಒಂದರಲ್ಲಿ ಬಂದಿರತಕ್ಕಂಥ ಹಣವನ್ನು ರಿಸರ್ವ್ ಯಾವ ರೀತಿ ತೆಗೆದು ಹಾಕ್ತೀರಿ ನೀವು? SC ST ಮತ್ತು ಬಡಬಗ್ಗರಿಗೆ, ಶಿಕ್ಷಣಕ್ಕೆ, ಆ ಕಾಸ್ಟಿಗೆ ಯಾವ ರೀತಿ ರಿಸರ್ವ್ ತೆಗಿತೀರಿ? ಎಷ್ಟು ಪರ್ಸೆಂಟ್ಸ್ ತೆಗಿತೀರಿ? ಅದರಲ್ಲಿ ಯಾವ ರೀತಿ ಇವರೇ ಅರ್ಹ ಇದ್ದಾರೆ ಅಂತ ಹೆಂಗೆ ಆಯ್ಕೆ ಮಾಡ್ತೀರಿ? ನಾವು ಟೋಟಲಿ ಪರ್ಸೆಂಟೇಜ್ ಒಳಗೆ ವಸೂಲಾತಿ ಒಳಗೆ ರೀ 25% SC ST ವಿದ್ಯಾರ್ಥಿಗಳಿಗೆ ಆಗಲಿ, ಶವ ಸಂಸ್ಕಾರಕ್ಕಾಗಲಿ ಅನುದಾನವನ್ನು ಈ ಒಟ್ಟು ವಸೂಲಾತಿ ಒಳಗೆ 25% ಅವ್ರಿಗೆ ನಾವು ಖರ್ಚು ಮಾಡ್ತಿದ್ದೀವಿ ರೀ. ಅದರೊಳಗೆ ಎಷ್ಟು ನಾವು 3 ಗ್ರಾಮದಲ್ಲಿ ಈ ಹಿಂದೆ ತೆಗೆದುಕೊಳ್ಳದೇ ಇದ್ದಂಥ ಏನದಾರಲ್ಲ, ಅವರು ತಮ್ಮ ಪಠ್ಯ ಪುಸ್ತಕಕ್ಕಾಗಲಿ ತಾವು ಒಂದು ಅರ್ಜಿ ಕೊಟ್ಟಿರ್ತಾರೆ. ಅರ್ಜಿ ಪ್ರಕಾರ ಅವರಿಗೆ ನಾವು ಅದು ಇದು ಸರ್ಕಾರದ ಒಂದು ಆದೇಶ ಇದೆ, PUCಗೆ ಮತ್ತು SLCಗೆ ಇಂತಿಷ್ಟು ಕೊಡಬೇಕಂತೇಳಿ. ಅದು ಆದೇಶದ ಪ್ರಕಾರವನ್ನು ನಾವು ಆ ವಿದ್ಯಾರ್ಥಿಗಳಿಗೆ ಕೊಡ್ತೇವೆ. ಇನ್ನು ST ಜನಾಂಗ ಆಗಲಿ ಮತ್ತು SC ಒಳಗಾಗಲಿ ಯಾರೋ ಒಬ್ಬರು ತೀರ್ಕೊಂಡ್ರೂ ಸಹಿತ ಶವ ಸಂಸ್ಕಾರಕ್ಕಾಗಲಿ 5,000 ರೂಪಾಯಿಗಳನ್ನು ನಾವು ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ಕೊಡ್ತಾಯಿದ್ದೇವೆ ರೀ. ಎಸ್, ಓಕೆ. ಈ 15ನೇ ಹಣಕಾಸಿನಲ್ಲಿ ಇಲ್ಲಿಯವರೆಗೆ ಆಗಿರತಕ್ಕಂಥ ಒಟ್ಟು ಕ್ರಿಯಾ ಯೋಜನೆಗಳನ್ನು ಸರ್? ಈಗ ಒಟ್ಟು ಈ ಕ್ರಿಯಾ ಯೋಜನೆ 27 ಲಕ್ಷ ರೂಪಾಯಿದು ನಮ್ಮದು ಈ ವರ್ಷದ 25-26ನೇ ಸಾಲಿನ ಕ್ರಿಯಾ ಯೋಜನೆ 27 ಲಕ್ಷ ರೂಪಾಯಿದಾಗಿದೆ. ಬಟ್ ಅದು ಇನ್ನೂ ಸರ್ಕಾರದಿಂದ ಅನುದಾನ ಈ ವರ್ಷದ್ದು ಬಂದಿಲ್ಲ. ಸರಿ ಸರ್, ಈ ನಾವಾಳಿ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರತಿನಿಧಿಯವರು ಕೆಳಗಿಳಿದರು. ಹ್ಞೂ ಸರ್. ಈಗ ನೋಡಲ್ ಅಧಿಕಾರಿ ಮತ್ತು ನಿಮ್ಮ ಹೆಗಲಿಗೆ ಬಿದ್ದಿರತಕ್ಕಂಥ ಜವಾಬ್ದಾರಿ. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಲ್ಲಿ ಒಟ್ಟು ಇರುವಂಥ ಅಂಗನವಾಡಿಗಳಿಗೆ ಎಷ್ಟು, ಇಲ್ಲಿ 1ನೇ ತರಗತಿಗಿಂತ ಪ್ರೌಢವರೆಗೆ ಎಲ್ಲಿವರೆಗೆ ಶಿಕ್ಷಣ ಇದೆ ಸರ್? ಇಲ್ಲಿ ನಮ್ಮ ನಾವಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು 7 ಅಂಗನವಾಡಿಗಳು ಇವೆ. ನಾವಳಿ ಗ್ರಾಮ ಪಂಚಾಯತಿ 7 ಅಂಗನವಾಡಿ 7 ಅಂಗನವಾಡಿ ಇವೆ. ಅದರಲ್ಲಿ ಈಗಾಗಲೇ ನಾವು 2 ಬಿಲ್ಡಿಂಗನ್ನು ಹೊಸವು ಬಿಲ್ಡಿಂಗ್ ಆಗಿದೆ ಮತ್ತು ಅಡ್ನೂರದಲ್ಲಿ ಮತ್ತು ನಾವಳಿಯಲ್ಲಿ. ಇದೇ ವರ್ಷ 25-26ನೇ ಸಾಲಿಗೆ ಮತ್ತೆರಡು ಅಂಗನವಾಡಿ ಬಿಲ್ಡಿಂಗಿಗೆ ಸರ್ಕಾರ ತಾಲೂಕು ಪಂಚಾಯತಿ ಅನುದಾನದಿಂದ ಮಂಜೂರಾತಿ ನೀಡಿದೆ. ಮತ್ತು 3 ನಮ್ಮ ನಾವಳಿ ಗ್ರಾಮದಲ್ಲಿ ಕನ್ನಡ ಶಾಲೆ 7ನೇ ತರಗತಿ ಮಟ್ಟನೂ ಇದೆ. ಮತ್ತು ನಮ್ಮ ನಾವಳಿ ಗ್ರಾಮದಲ್ಲಿ SLC ಮಟ್ಟ ಸರ್ಕಾರಿ ಪ್ರೌಢಶಾಲೆ ಇರುತ್ತದೆ. ಎಸ್ ಸರ್. ಸರಿ, ಈ ಅಂಗನವಾಡಿಗೆ ಎಷ್ಟು ದಿವಸಕ್ಕೊಮ್ಮೆ ಭೇಟಿ ಮಾಡ್ತೀರಿ ನೀವು? ಭೇಟಿ ಮಾಡಿ ಅಲ್ಲಿ ಸಿಗ್ತಾ ಇರುವಂಥ ಆಹಾರವನ್ನು, ಅಲ್ಲಿ ಮಕ್ಕಳಿಗೆ ಕೊಡ್ತಾ ಇರೋಂಥ ಹಾಲನ್ನು, ಯಾಕೆಂದರೆ ಆಯಮ್ಮ ಹೆಂಗಿದ್ದಾರೆ ನಿಮ್ಗೆ ಗೊತ್ತಿದೆ. 1 ಲೀಟ್ರ್ 5 ಲೀಟ್ರ್ ಹಾಲಿನಲ್ಲಿ 20 ಲೀಟ್ರ್ ನೀರು ಬೆಳೆಸುವಂಥ ಆಯಮ್ಮನೂ ಕೂಡ ಇದ್ದಾರೆ. 1 ಲೀಟ್ರ್ ಹಾಲಿನಲ್ಲಿ ಅರ್ಧ ಲೀಟ್ರ್ ನೀರು 1 ಲೀಟ್ರ್ ನೀರು ಹಾಕುವಂಥ ಡಬಲ್ ಇವರು ಕೂಡ ಇದ್ದಾರೆ. ಯಾವ ರೀತಿ ನೀವು ಕೆಲಸ ಮಾಡ್ತಾಯಿದ್ರಿ? ಯಾವ ರೀತಿ ಭೇಟಿ ಮಾಡ್ತೀರಿ? ಯಾವ ರೀತಿ ಆಹಾರವನ್ನು ಚೆಕ್ ಮಾಡ್ತಾ ಇದ್ದೀರಿ? ನಮ್ಮ ಗ್ರಾಮದಲ್ಲಿ ಏನು ಅಂಗನವಾಡಿ ಕೇಂದ್ರಗಳು ಅದಾವಲ್ಲ ರೀ, ಆ ಕೇಂದ್ರಕ್ಕೆ ನಾವು ಯಾವುದೇ ನಮ್ಮ ಗ್ರಾಮದಲ್ಲಿ ಕಾಮಗಾರಿ ನೀಡುವಂಥ ಸ್ಥಳಗಳಲ್ಲಿ ನೋಡಲಿಕ್ಕೆ ಹೋದಾಗ ವಾರಕ್ಕೊಮ್ಮೆ ಆದರೂ ಒಂದು ಅಂಗನವಾಡಿಗೆ ನಾವು ವಿಸಿಟನ್ನು ಮಾಡ್ತೇವೆ ರೀ. ಆದರೆ ನಮ್ಮ 3 ಗ್ರಾಮ ಬರುವುದರಿಂದ ಅಲ್ಲೇ ನಾವು
ಎಲ್ಲೆಲ್ಲಿ ಕೆಲಸಕ್ಕೆ ಹೋಗಿರ್ತೀವಿ ಆ ಕೆಲಸದ ಗ್ರಾಮದಲ್ಲಿ ಪ್ರತಿಯೊಂದು ಅಂಗನವಾಡಿಗೆ ಅಲ್ಲಿ ಕಡ್ಡಾಯವಾಗಿ ನಾವು ಭೇಟಿ ಕೊಟ್ಟೇ ಬರ್ತೀವಿ ರೀ. ಅಲ್ಲಿ ನಾವು ಹೋದಾಗ್ಲೇನ ಮಕ್ಕಳ ಒಂದು ಸಂಖ್ಯೆ ಹಿಂದಿಂದು ಈಗಿಂದಕ್ಕೆ ಏನು ಫರ್ಕ್ ಆಗೈತಿ ಮತ್ತು ಆಹಾರ ಪದ್ಧತಿ ಯಾವ ರೀತಿ ಇದೆ ಅಂಥೇಳಿ ಅಂಗನವಾಡಿ ಕಾರ್ಯಕರ್ತರನ್ನು ವಿಚಾರಣೆ ಮಾಡ್ತೇವೆ ರೀ. ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ನೀರಿಂದು ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಸಹಿತ ಅದನ್ನು ಪರಿಪೂರ್ಣವಾಗಿ ಅಲ್ಲಿ ಸವಲತ್ತು ಇದೋ ಇಲ್ಲ ಅನ್ನೋದನ್ನು ಕೇಳಿಕೊಂಡು ಅದನ್ನು ಸಹಿತ ನಾವು ಪರಿಪೂರ್ಣವಾಗಿ ನಮ್ಮ ಕಾರ್ಯಾಲಯದಿಂದ ಆ ಕೆಲಸವನ್ನು ನಾವು ಮಾಡ್ತೇವೆ. ಆಹಾರ ಸೇವನೆ ಮಾಡಿದ್ರಿ? ಮಾಡಿದ್ದೇವೆ ಸರ್. ಎಸ್, ಓಕೆ. ಈ 1ನೇ ತರಗತಿಯಿಂದ ಇರುವಂಥ 7ನೇ ತರಗತಿ, 7ನೇ ತರಗತಿಯಿಂದ ಇರುವಂಥ 10ನೇ ತರಗತಿವರೆಗಿನ ಶಿಕ್ಷಣಕ್ಕೆ ಹ್ಞೂ ರೀ. ಮತ್ತು ಆ ಕ್ರಿಯೆ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗೆ ಎಷ್ಟು ದಿವಸಕ್ಕೊಮ್ಮೆ ಭೇಟಿ ಮಾಡ್ತೀರಿ? ಯಾವಾಗ ಹೋಗಿದ್ರಿ ಲಾಸ್ಟ್ ಟೈಮ್? ಈಗಾಗಲೇ ನಮ್ಮಲ್ಲಿ ಪ್ರಾಥಮಿಕ ಶಾಲೆಯು ನಾವು ಅಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನು ಹಿಂದೆ ಆಯೋಜನೆ ಮಾಡಿದ್ವಿ. ಆಯೋಜನೆ ಮಾಡಿದಲ್ಲಿ ಮಕ್ಕಳ ಕುಂದುಕೊರತೆ ಬಗ್ಗೆ, ಮಕ್ಕಳಿಗೆ ಏನು ಸವಲತ್ತುಗಳನ್ನು ಬೇಕು ಅನ್ನೋದ್ರ ಬಗ್ಗೆ ಆ ಶಾಲೆ ಒಳಗೆಲ್ಲ ವಿಚಾರ ಮಾಡಿದ್ದೇವೆ ರೀ. ಮತ್ತು ನಾವು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೋಗುವಂಥ ಟೈಮ್ನೊಳಗೆ ಆ ಶಾಲೆಗೆ ಒಂದು ವಾರದಲ್ಲಿ ಒಮ್ಮೆರ ಆ ಸ್ಕೂಲಿಗೆ ನಾನು ಭೇಟಿಯನ್ನು ನೀಡ್ತಾ ಇದ್ದೇನೆ. ಮತ್ತು ಈಗ ಒಂದು 7-8 ದಿವಸದಲ್ಲಿ ನಮ್ಮ ಹೈಸ್ಕೂಲಿಗೆ ಭೇಟಿ ನೀಡಿ ಒಂದು SLC ಫಲಿತಾಂಶವನ್ನು ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಆ ಶಾಲೆಗೆ ಒಂದು ನ್ಯೂಸ್ ಪತ್ರಿಕೆಯನ್ನು ಸಹಿತ ನಾನು ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ದೇನೆ. ಆ ದೃಷ್ಟಿಯಿಂದ ವಾರಕ್ಕೊಮ್ಮೆರ ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂಥ ಹೈಸ್ಕೂಲಿಗೆ ಭೇಟಿ ಕೊಟ್ಟು ಅವರು ಕೂಡ ಮಕ್ಕಳ ಜೊತೆ ಮಧ್ಯಾಹ್ನದ ಉಪಹಾರವನ್ನು ಸಹಿತ ನಾನು ಸೇವನೆಯನ್ನು ಮಾಡಿ ಬಂದಿದ್ದೇನೆ. ಆ ರೀತಿ ನಮ್ಮ ಹೈಸ್ಕೂಲು ಒಳ್ಳೆಯ ರೀತಿಯಿಂದ ಇದೆ. ಮತ್ತು ಈ ವರ್ಷ SLCಯ ಒಂದು ಪರ್ಸೆಂಟೇಜನ್ನು ಹೆಚ್ಚಿನ ರೀತಿಯಲ್ಲಿ ತಾಲೂಕಿನ ಕೇಂದ್ರದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಗ್ರಾಮ, ನಮ್ಮ ಹೈಸ್ಕೂಲು ಒಳ್ಳೆಯ ಫಲಿತಾಂಶ ಬರಲಿ ಅಂತಲೂ ಸಹಿತ ನಾವು ಶಿಕ್ಷಕರ ಜೊತೆ ವಿಚಾರಧಾರೆಯನ್ನು ಮಾಡಿರಿ. ಎಸ್, ಓಕೆ. ನಾನು ಇಲ್ಲಿಂದ ತುಪ್ಪದ ಕ್ರೊಟ್ಟಿ ಕಡೆ ಬರ್ತಾ ಇದ್ದೇನೆ. ಆಯ್ತು ಸರ್. ಅದರ ಜೊತೆಯಲ್ಲಿ ನನಗೆ ತುಪ್ಪದ ಕ್ರೊಟ್ಟಿ ಗ್ರಾಮ ಪಂಚಾಯತಿಯು PDO ಚಾರ್ಜ್ ಇದೆ. ಅಲ್ಲಿ 519 ಜಾಬ್ ಕಾರ್ಡ್ ಇದೆ ಮತ್ತು 318 ವರ್ಕಿಂಗ್ ಜಾಬ್ ಕಾರ್ಡ್ ಇವೆ. ನಂತರ 15ನೇ ಹಣಕಾಸದೊಳಗೆ ಅಲ್ಲಿ 17,28,000 ರೂಪಾಯಿ ಕ್ರಿಯಾ ಯೋಜನೆ ಇದೆ. ಮತ್ತು ನಿಧಿ ಒಂದರ ಪ್ರಕಾರ ಅಲ್ಲೇ 50 ಲಕ್ಷ ರೂಪಾಯಿ, ಒಟ್ಟು 42 ಲಕ್ಷ ರೂಪಾಯಿ ಒಂದು ವಾರ್ಷಿಕ ಡಿಮಾಂಡ್ ಇದೆ. ಅದರೊಳಗೆ 3,74,000 ರೂಪಾಯಿನ ವರ್ಗ ಒಂದರಲ್ಲಿ ನಾವು ವಸೂಲಾತಿಯನ್ನು ಈ ವರ್ಷ ಮಾಡಿದ್ದೀವಿ. ಇಲ್ಲಿವರೆಗೆ ತಾವು ಮಾಡಿದ್ರಿ? ಸರಿ. ಅಲ್ಲಿ ಇರುವಂಥ ಶಿಕ್ಷಣ ವ್ಯವಸ್ಥೆ, ಅಲ್ಲಿ ಇರುವಂಥ ಅಂಗನವಾಡಿ, ಆರೋಗ್ಯ, ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ ಸರ್? ಸರಿ ಇದೆ ಸರ್. ಅಲ್ಲೇ ನಾವು ಅಲ್ಲಿ ಮಕ್ಕಳ ಒಂದು ಗ್ರಾಮ ಸಭೆಯನ್ನು ಮಾಡಿದ ಹೊತ್ತಿನೊಳಗೆ ಅಂಗನವಾಡಿ ಟೀಚರನ್ನು ಮತ್ತು ವೈದ್ಯಾಧಿಕಾರಿಗಳನ್ನು ಮತ್ತು ಶಾಲಾ ಶಿಕ್ಷಕರನ್ನು ಮಕ್ಕಳನ್ನ ಕೂಡಿಕೊಂಡು ಒಂದು ಮಕ್ಕಳ ಗ್ರಾಮ ಸಭೆಯನ್ನು ಕನ್ನಡ ಶಾಲೆ ಒಳಗೆ ನಾವು ಇಟ್ಟುಕೊಂಡಿದ್ವಿ. ಆನಂತರ ಪ್ರತಿಯೊಂದು ಅಂಗನವಾಡಿಯನ್ನು ನಾವು ವಿಸಿಟನ್ನು ಮಾಡಿದ್ದೀವಿ. ಅಲ್ಲೇ 2 ಅಂಗನವಾಡಿ ಕಟ್ಟಡ ಚಲೋ ಇದೆ. ಒಂದು ಅಂಗನವಾಡಿ ಅದು ಸ್ವಲ್ಪ ನಾದರ್ಸ್ದಾಗಿಂದ ಮಂಜೂರಾತಿಗೆ ಹೋಗಿದೆ. ಸರಿ. ತಾವು ಎರಡೂ ಕಡೆ ಅಧಿಕಾರ ವಹಿಸ್ಕೊಂಡಾಗಿಂದ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಗಮನ ಹರಿಸಿದ್ರಿ? ಸ್ವಚ್ಛತೆ ಬಗ್ಗೆ, ಕುಡಿಯುವ ನೀರಿನ ವ್ಯವಸ್ಥೆಗಳ ಬಗ್ಗೆ, ಈ ಬಯಲು ಮುಕ್ತ ಶೌಚಾಲಯ ಬಗ್ಗೆ ಯಾವ ರೀತಿ ಗಮನ ಇದೆ ಸರ್ ನಿಮ್ಮದು? ನಾವಾಳಿಗಾಯಿತು, ತುಪ್ಪದ ಕ್ರೊಟ್ಟಿಗಾಯಿತು. ಅಭಿವೃದ್ಧಿ ಬಗ್ಗೆ ಸರ್, ಶೌಚಾಲಯದ ಬಗ್ಗೆ ನಮ್ಮ ಸ್ವಚ್ಛ ವಾಹಿನಿ ಗಾಡಿ ಮುಖಾಂತರವಾಗಿ ಪ್ರತಿ ಗ್ರಾಮಕ್ಕೂ ನಾವು ಶೌಚಾಲಯ ಕಟ್ಕೊಡ್ರಿ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೇವೆ. ಅವರ ತಿಳಿಸಿ ಯಾರು ಶೌಚಾಲಯ ಇಲ್ಲ ಅವ್ರ ಅರ್ಜಿಯನ್ನು ತಗೊಂಡು ಅದನ್ನು ಮಂಜೂರಾತಿಯನ್ನು ಮಾಡಿಕೊಂಡು ಅವರಿಗೆ ಶೌಚಾಲಯವನ್ನು ಕಟ್ಟಲಿಕ್ಕೆ ಮತ್ತು ಸಹಾಯಧನವನ್ನು ನೀಡಲಿಕ್ಕೆ ಗ್ರಾಮ ಪಂಚಾಯತಿಯಿಂದ
ಪ್ರಯತ್ನವನ್ನು ಮಾಡಕತ್ತಿದ್ದೇವೆ. ಸರಿ, ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಯಾಕಂದರೆ ನೀವು ಕೂಡ ಬೇರೆ ಬೇರೆ ಕೆಲಸದಿಂದ ಹೊರಗಡೆ ಹೋಗಬೇಕು. ಎರಡೂ ಕಡೆ ನೋಡಲ್ ಅಧಿಕಾರಿ ಅವರು ನೇಮಕ ಆಗಿದ್ದಾರೆ. ಸರ್. ಎರಡೂ ಪಂಚಾಯತಿಗೂ ಬೇರೆ ಬೇರೆ ಅಧಿಕಾರಿಯವರು ಇದ್ದಾರೆ. ಹೌದು ಸರ್. ಆದರೆ ಎರಡೂ ಪಂಚಾಯತಿಗೆ ಒಂದೇ ಪಿ ಡಿ ಅವರು ಇದ್ದಾರೆ. ಹೌದು ಸರ್. ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ? ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿಂದ 3-4 ಕಿಲೋಮೀಟರ್ ದೂರದಲ್ಲಿ ಇರುವಂಥ ತುಪ್ಪದಕೊರಟ್ಟಿ ಮತ್ತು ನಾವಾಳಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಹೆಂಗೆ ಸಮಯ ಕೊಡ್ತೀರಿ? ಸಮಯವನ್ನು ಸರ ನನಗೆ ನಾವಳ್ಳಿ ಗ್ರಾಮ ಪಂಚಾಯತಿಲಿಂದ ತುಪ್ಪದಕೊರಟ್ಟಿ ಗ್ರಾಮ ಪಂಚಾಯತಿ 4-5 ಕಿಲೋಮೀಟರ್ ಅಂತರದಲ್ಲಿ ಇರೋದರಿಂದ ಇಲ್ಲೇ ಕೆಲಸಕ್ಕೆ ಬಂದು ನಾವಳ್ಳಿ ಒಳಗೆ ಕೆಲಸ ಮಾಡಲಿಕ್ಕೆ ಹತ್ತಿದಾಗ ನಾವು ಯಾವುದೇ ಒಂದು ಸಾರ್ವಜನಿಕವಾಗಿ ತೊಂದರೆ ಆಗಿತ್ತಂದ್ರೆ ತುಪ್ಪದಕೊರಟ್ಟಿ ಒಳಗೆ ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ಅದನ್ನು ಬಗೆಹರಿಸಿ ಕೆಲಸ ಮಾಡ್ತೀವಿ. ಮತ್ತು ಪ್ರತಿ 2 ದಿವಸಕ್ಕೊಮ್ಮೆ ಒಂದೊಂದು ಪಂಚಾಯತಿಯನ್ನು ಒಂದು ದಿವಸ ನಾವು ನಾವಳಿಯಲ್ಲಿ ಮಾಡಿದರೆ ಮರನೇ ದಿವಸ ತುಪ್ಪದಕೊರಟ್ಟಿ ಗ್ರಾಮದಲ್ಲಿ ಕೆಲಸವನ್ನು ಮಾಡ್ತಾಯಿದ್ವಿ. ಸರಿ, ಓಕೆ. ಈ ನೆಕ್ಸ್ಟ್ ಚುನಾವಣಾ ಕಮಿಟಿ ಬರುವವರೆಗೆ ಯಾವ ರೀತಿ ಆಡಳಿತವನ್ನು ಮುಂದುವರೆಸ್ಕೊಂಡು ಹೋಗ್ಬೇಕಂತ ಆಸೆ ಇಟ್ಕೊಂಡ್ರಿ? ಪ್ರಶ್ನೆ ಕೇಳ್ತೀರಿ? ನಾನು ರಿಪೀಟ್ ಕೇಳ್ತೇನೆ ನಾನು. ಹ್ಞೂ ರೀ. ಹಿಂದೆ ಆಡಳಿತ ಕಮಿಟಿ ಇದ್ದೊಳಗೆ ಕೆಲಸ ಮಾಡಿದಂಥ ಅದನ್ನು ನಾವು ಕ್ರಿಯಾಯೋಜನೆ ಈಗಾಗಲೇ ಅಪ್ರೂವಲ್ ಆದಂಥ ಕಾಮಗಾರಿಗಳನ್ನು ಅದನ್ನು ಯಥಾಸ್ಥಿತಿ ಅಭಿವೃದ್ಧಿಯನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ. ಮತ್ತು ಸ್ವಚ್ಛತೆಗಾಗಲಿ ನೀರಿಗಾಗಿ ನಾವು ಅಭಿವೃದ್ಧಿಯನ್ನು ಮಾಡುತ್ತಾ ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ಮತ್ತು ನಮಗೆ ಆಡಳಿತಾಧಿಕಾರಿಗಳ ಒಂದು ಆದೇಶದ ಪ್ರಕಾರ ನಾವು ಆ ಒಂದು ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡ್ತೇವೆ ಅಂತ. ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಬೇಕಾದ್ರೆ ನಮ್ಮ ಆಡಳಿತಾಧಿಕಾರಿಗಳು ಸಾರ್ವಜನಿಕರ ಒಂದು ಸಭೆಯನ್ನು ಕರೆದು ಆ ಸಭೆಯ ಮುಖಾಂತರವಾಗಿ ಕಾನೂನು ಚೌಕಟ್ಟಿನಲ್ಲಿ ಬರುವಂಥ ಕಾಮಗಾರಿಗಳು ಇದ್ದರೆ ಅದು ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಕಾನೂನು ಚೌಕಟ್ಟಿನಲ್ಲಿ ಬಾರದೇ ಇದ್ದರೆ ಆ ಕೆಲಸವನ್ನು ನಾವು ಕೈ ಬಿಡಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ದೇವಪ್ಪ ನಿಂಗಪ್ಪ ಸವದಿಯವರೇ. ಮತ್ತು ನಾವಾಳಿ ಗ್ರಾಮ ಪಂಚಾಯತಿ ಪ್ರಭಾರರಾಗಿ ಮತ್ತು ತುಪ್ಪದಕೊರಟ್ಟಿ ಗ್ರಾಮ ಪಂಚಾಯತಿಯ ಚಾರ್ಜ್ ಆಗಿ ಇಷ್ಟೊತ್ತಿವರೆಗೆ ಅಭಿವೃದ್ಧಿ ಬಗ್ಗೆ ಸಮಗ್ರವಾಗಿ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಭಗವಂತ ನಿಮಗೆ ಇದೇ ರೀತಿ ಕೆಲಸ ಮಾಡೋದರಲ್ಲಿ ಯಶಸ್ಸನ್ನು ಕೊಡಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದೇನೆ. ನಮಸ್ತೆ. ಜೈನ್ ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ.